ಅದು ಯಾವುದೇ ಇನ್ಫಾರ್ಮೇಷನ್ ಡಸ್ ನಾಟ್ ಅಮೌಂಟ್ ಟು ಆದರೂ ಇನ್ಫಾರ್ಮೇಷನ್ ಆಗಿದೆ on the private complaint made by the BJP. ಇದು ಒಂದು ಪ್ರೈವೇಟ್ ಕಂಪ್ಲೇಂಟ್ ಇನ್ಫಾರ್ಮೇಷನ್ ಆಗಲ್ಲ. ಆದರೂ ಕೂಡ ನಾವು ಲಾ ಅಬೈಡಿಂಗ್ ಸಿಟಿಜನ್ಸ್ ಕೋರ್ಟ್ನ ಆದೇಶಕ್ಕೆ ಮರ್ಯಾದೆ ಕೊಡ್ತೀವಿ. ನಾವು ಮೊದಲನೇ ಹಿಯರಿಂಗಿಗೆ ಆಗಲೇ ಎಕ್ಸೆಂಪ್ಷನ್, ಈಗ ಮತ್ತೆ ಎಕ್ಸೆಂಪ್ಷನ್ ಕೇಳೋದು ಬೇಡ ಅಂತ ನಾವೇ ಅಪಿಯರ್ ಆಗಿದ್ದೀವಿ. ನಾವು ಪರ್ಮನೆಂಟ್ ಎಕ್ಸೆಂಪ್ಷನ್ಗೂ ಕೂಡ ಅರ್ಜಿ ಹಾಕ್ತೀವಿ, ತೀರ್ಮಾನ ಮಾಡ್ತೀವಿ. ಸೊ ಅದರಿಂದ ನಾವು ಇದರಲ್ಲಿ ಬೇಲಬಲ್ ಅಫೆನ್ಸ್ ಇದು ಬಹಳ ಸಿಂಪಲ್ ಅಫೆನ್ಸ್. ಸೊ ನಾವು ಅಪಿಯರ್ ಆಗಿದ್ದೀವಿ. ನಾನು ಇವರು ಮೀಟಿಂಗ್ ಇದ್ದದ್ರಿಂದ ನನ್ನ ಮೇಲೆ, ಕೆ ಸಿ ಕುಮಾರ್ ಮೇಲೆ ಮತ್ತೆ ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ರಾಹುಲ್ ಗಾಂಧಿ ಅವರು ಎಕ್ಸೆಂಪ್ಷನ್ ತಗೊಂಡಿದ್ದಾರೆ, ಇನ್ನೊಂದು ದಿನ ಅಪಿಯರ್ ಆಗ್ತಾರೆ. ನಾವು ಮುಂದೆ ಪರ್ಮನೆಂಟ್ ಎಕ್ಸೆಂಪ್ಷನ್ಗೆ ಅರ್ಜಿ ಹಾಕ್ತೀವಿ. ಸರ್, ಷರತ್ತುಬದ್ಧ ಜಾಮೀನು ರಾಜೀನಾಮೆ ಕೇಳ್ತಿದ್ದಾರೆ ಸರ್. ಷರತ್ತು ಏನು ಕೇಳಿದ್ದಾರೆ ಸರ್? ತಂತ್ರ ಸರ್ಕಾರದ ಕಣ್ಣಿಡಿಸುವ ತಂತ್ರ ಅಷ್ಟೇ. ಬಿಜೆಪಿ ಸರ್ ಪ್ರಶ್ನೆ ಮಾಡಲ್ಲ ಸರ್. 16 ಕಂಪನಿಗಳಿಗೆ ಹಣ ವರ್ಗಾವಣೆ ಆಗಿದೆ ಸರ್. ಹೇಳಪ್ಪ, ಹೇಳ್ರಿ ಇಲ್ಲಿ. ಹಾಂ ಸರ್. ನಾವು ಯಾರಿಗೂ ರಕ್ಷಣೆ ಮಾಡಲ್ಲ. ಕಾನೂನು ರೀತಿಯ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.